ಬದುಕು ನಿಧಾನವಾಗಿ ಪಾಠ ಕಲಿಸುತ್ತೆ. ನಿನ್ನತನವನ್ನು ಅಡವಿಟ್ಟು ಯಾರನ್ನೂ ನೀನು ಪ್ರೀತಿಸುವ ಅಗತ್ಯವಿಲ್ಲ, ಏಕೆಂದರೆ ಇಲ್ಲಿ ಯಾರು ಯಾರಿಗೂ ಅನಿವಾರ್ಯರಲ್ಲ. ಹಾಯ್ ಎವ್ರಿವಾನ್, ವೆಲ್ಕಮ್ ಟು ಆಲ್ ಇನ್ ಒನ್ ಆರ್ಟ್ ಆ್ಯಂಡ್ ಕ್ರಿಯೇಷನ್ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನೊಂದು ಜೀನ್ಸ್ ಪ್ಯಾಂಟನ್ನು ಶಾರ್ಟ್ ಮಾಡಿದ್ದೆ. ಸೊ ಆ ವೇಸ್ಟ್ ಬಟ್ಟೆಯಲ್ಲಿ ನಾನೊಂದು ಚೀಲವನ್ನು ಹೊಲಿತಾ ಇದ್ದೀನಿ, ಪುಟ್ಟ ಚೀಲ. ಸೊ ಫಸ್ಟಿಗೆ ನಾನು ಇದನ್ನು ಸ್ಕ್ವೇರ್ ರೀತಿಯಲ್ಲಿ ದೊಡ್ಡದಾಗಿ 2 ಪೀಸನ್ನು ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ 2 ಚಿಕ್ಕ ಪೀಸನ್ನು ಕಟ್ ಮಾಡ್ಕೊಂಡಿದ್ದೀನಿ. ನಂತರ ಇದನ್ನು ಈ ಥರ ನಾನು ಫೋಲ್ಡ್ ಮಾಡ್ತೀನಿ. ನೀವು ಯಾವುದಾದ್ರು ಈ ಥರ ಪೀಸ್ಗಳನ್ನು ನೀವು ವೇಸ್ಟ್ ಅಂತ ಬಿಸಾಡೋ ಬದಲು ಈ ಥರ ಏನಾದರೂ ಒಂದು ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ದರೆ ಚಿಕ್ಕ ಮಕ್ಕಳಿಗೆ ಅಥವಾ ಏನಾದರೂ ಒಂದು ಇಟ್ಕೊಳ್ಳಿಕ್ಕೆ ಈ ಥರ ಯಾವುದಕ್ಕಾದ್ರೂ ಹೆಲ್ಪ್ ಆಗುತ್ತೆ. ಸೊ ಅದು ವೇಸ್ಟೇಜ್ ಅಂತ ಆಗೋದಿಲ್ಲ. 4 ಪೀಸನ್ನು ಈ ಥರ ಫೋಲ್ಡ್ ಮಾಡಿಟ್ಕೊಳ್ಬೇಕು. ನಂತರ ನೋಡಿ, ಒಂದು ದೊಡ್ಡ ಪೀಸು ಮತ್ತು ಒಂದು ಚಿಕ್ಕ ಪೀಸನ್ನು ಒಂದರ ಮೇಲೆ ಒಂದು ಇಟ್ಕೊಂಡು ಸೈಡ್ ಸ್ಟಿಚ್ ಮಾಡಿಕೊಳ್ಬೇಕು. ಹಾಗೆಯೇ 2 ಪೀಸನ್ನು ಅದೇ ಥರ ಮಾಡಿಕೊಳ್ಬೇಕು. ಒಂದು ದೊಡ್ಡ ಪೀಸು, ಇನ್ನೊಂದು ಚಿಕ್ಕ ಪೀಸು. ನೋಡಿ, ಈ ಥರ ಜೇಬು ಥರ ಆಗುತ್ತೆ ಅದು. ನೋಡಿ, 4 ಪೀಸು ಒಂದೇ ಥರ ಇತ್ತಪ್ಪ ಅಂತಂದರೆ ಒಟ್ಟಿಗೆ ಸ್ಟಿಚ್ ಮಾಡ್ಕೊಳ್ಬೋದು. ಇದು ಒಂದೇ ಥರ ಇಲ್ಲ, ಅದಕ್ಕೋಸ್ಕರ ನಾನು ಫಸ್ಟಿಗೆ ಈ ಥರ ಸ್ಟಿಚ್ ಮಾಡ್ಕೊಳ್ತೀನಿ. ಇವಾಗ ನಾವು 2 ಥರದ ಪೀಸನ್ನು ಸ್ಟಿಚ್ ಮಾಡಿಟ್ಕೊಂಡಿದ್ದೀವಲ್ಲ, ಅದರದ್ದು ಸೈಡ್ ಸ್ಟಿಚ್ಚನ್ನು ಮಾಡಿಕೊಳ್ಬೇಕು. ಇವಾಗ 4 ಪೀಸು ಒಂದೇ ಪೀಸ್ ಆಗುತ್ತೆ. ನೋಡ್ತಾ ಇರಬಹುದು ನಾನು ಯಾವ ಥರ ಸ್ಟಿಚ್ ಮಾಡಿದ್ದೀನಿ ಅಂತ. ಅದೇ ಥರ ನೀವೂ ಮಾಡ್ಕೊಳ್ಳಿ. ನೋಡಿ, ಈಗ ಅದನ್ನು ಒಳಗಿದ್ದದ್ದು ಹೊರಗೆ ಇದು ಮಾಡಿಕೊಂಡು ನಂತರ ಮೂಲೆಗಳನ್ನೆಲ್ಲ ನೀಟಾಗಿ ಇದು ಮಾಡ್ಕೊಳ್ಬೇಕು. ನಂತರ ಇದಕ್ಕೆ ಒಂದು ಕೈ ಬೇಕಲ್ವ ಫ್ರೆಂಡ್ಸ್. ಸೊ ಅದಕ್ಕೋಸ್ಕರ ಒಂದು 2 ಪೂರ ಒಂದು ಬಟ್ಟೆಯನ್ನು ಕಟ್ ಮಾಡಿಕೊಂಡು ಅದನ್ನು ಸೈಡ್ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಇದು ಈಸಿಯಾಗಿ ಮಾಡ್ಕೊಳ್ಬಹುದು, ಎಷ್ಟೊತ್ತಿನ ಕೆಲಸವೂ ಇಲ್ಲ ಇದಕ್ಕೆ. ನೋಡಿ ಫ್ರೆಂಡ್ಸ್, ಈ ಥರ ಈಗ ಕೈಯನ್ನು ಇಟ್ಕೊಳ್ಬೇಕು. ಇದು ಜೀನ್ಸ್ ಪ್ಯಾಂಟ್ ಈ ಥರದ್ರಲ್ಲೇ ಮಾಡಬೇಕಂತ ಏನಿಲ್ಲ, ಯಾವ ಬಟ್ಟೆಯಲ್ಲಿ ಬೇಕಾದರೂ ನೀವು ವೇಸ್ಟ್ ಅಂತ ಬಿಸಾಡೋ ಬಟ್ಟೆಯಲ್ಲಿ ಮಾಡ್ಕೊಳ್ಬಹುದು. ನೋಡಿ, ಈ ಥರ ಹೊಲ್ಕೊಂಡಿದ್ದೀನಿ. ಹಾಗೆ ಇನ್ನೊಂದು ಕೈಯನ್ನು ನಾನು ಹೊಲ್ಕೊಳ್ತೀನಿ. ಈ ಥರ ಎಷ್ಟೋ ಸಾಮಗ್ರಿಗಳು ನಮ್ಮ ಮನೆಯಲ್ಲಿ ಯೂಸ್ ಆಗಲ್ಲ ಅಂತ ನಾವು ಬಿಸಾಡಿರ್ತೀವಿ. ಬಟ್ ಅದನ್ನು ನಾವು ಯೂಸ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಅದು ಯೂಸಿಗೆ ಬರುತ್ತೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು.